ಓಂ ಶಾಂತಿ. ತಾವೆಲ್ಲರೂ ಕೂಡ ನಿರಂತರವಾಗಿ ಸತತವಾಗಿ 7 ದಿನಗಳಿಂದ ಆದರಣೀಯ ರಾಜಯೋಗಿನಿ ನಮ್ಮೆಲ್ಲರಿಗೋಸ್ಕರ ಬಹುದೂರದಿಂದ ಅಕ್ಕನವರು ಆಗಮಿಸಿ ತಾವೆಲ್ಲರೂ ಕೂಡ ಅವರ ಒಂದು ವಿಶೇಷವಾಗಿರುವಂತಹ ವಿಚಾರಗಳನ್ನ, ಆಧ್ಯಾತ್ಮಿಕ ವಿಚಾರಗಳನ್ನ ಹಾಗೂ ಗೀತಾ ಸಂದೇಶವನ್ನ ಮತ್ತು ರಾಜಯೋಗದ ಸಂದೇಶವನ್ನ ತಾವೆಲ್ಲರೂ ಕೂಡ ಕೇಳಿದ್ದೀರಾ. ಇಲ್ಲಿರೋರು ಆಲ್ಮೋಸ್ಟ್ ರೆಗ್ಯುಲರ್ ಆಗಿ 7 ಡೇಸ್ ರೆಗ್ಯುಲರ್ ಆಗಿ ಎಷ್ಟು ಜನ ಬಂದಿದ್ದೀರಾ? ಕೈ ಎತ್ತಬಹುದಾ? 7 ದಿನ ಸತತವಾಗಿ ಬಂದಿದ್ದೀನಿ ಅನ್ನೋಂಥವ್ರು. ವೆರಿ ನೈಸ್. ಚಪ್ಪಾಳೆ ಹಾಕೊಳ್ಳಿ, ನಿಮಗೋಸ್ಕರ ನೀವೊಂದು ಚಪ್ಪಾಳೆ ಹಾಕೊಳ್ಳಿ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಇಂಥ ವಿಚಾರ ತಿಳ್ಕೊಳ್ಳಕ್ಕೆ 7 ದಿನ ನಿರಂತರವಾಗಿ ಬರೋದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಆಕ್ಚುಲಿ, ಅಲ್ವಾ? ತಾವೆಲ್ಲರೂ ತುಂಬಾ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಾ. ಈ ಒಂದು ಅಧ್ಯಾತ್ಮ ವಿಚಾರ ಅನ್ನುವಂಥದ್ದು ಹೀರೆ ಎಲ್ಲರ ಹಿತ್ತಲಲ್ಲಿ ಬಿಡುವಂತಹ ಹೀರೆಕಾಯಿ ಅಲ್ಲ, ಕೆಲವೊಂದು ಹೃದಯಗಳಲ್ಲಿ ಅರಳುವಂತಹ ಮಂದಾರ ಕುಸುಮ ಇದೆ. ಅಂತಹ ಒಂದು ಮಂದಾರ ಕುಸುಮ ತಮ್ಮೆಲ್ಲರ ಹೃದಯದಲ್ಲಿ ಅರಳಿದೆ. ಶಿವಮಣಿ ಅಕ್ಕನವರು ಅದನ್ನು ಅರಳಿಸಿದರೆ ಬಹುದೂರದಿಂದ ಎತ್ತಣದ ಹುಬ್ಬಳ್ಳಿ, ಎತ್ತಣದ ನಂಜನಗೂಡು, ಎತ್ತಣ ಸಂಬಂಧವಯ್ಯ. ಯೋಚನೆ ಮಾಡಿ, ಅಷ್ಟು ದೂರಿಂದ ಬಂದು ಅಷ್ಟು ಪ್ರೀತಿಯಿಂದ ನಮ್ಮೆಲ್ಲರ ಒಂದು ಜೋಳಿಗೆಯನ್ನ ಅವರು ಜ್ಞಾನ ರತ್ನಗಳಿಂದ ತುಂಬಿದರೆ ಅವರಿಗೆ ನಾವೆಲ್ಲ ಜೋರಾಗಿ ಎದ್ದಿದ್ದು ಒಂದು ಬಾರಿ ಧನ್ಯವಾದಗಳು. ಕೂತ್ಕೊಳ್ಳಿ. ಈಗ ತಾನೇ ಅಕ್ಕಿನವ್ರ ಸಾಕಷ್ಟು ವಿಚಾರಗಳನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡ್ರಿ. ಈ ಜಗತ್ತಿಗೆ ನಾನು ಬಂದಿರುವಂತಹ ಉದ್ದೇಶ ಏನು? ನಾವೆಲ್ಲರೂ ಕೂಡ ಬಂದಿದ್ದೀವಿ ನಿಜ, ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ ನಿಜ. ಆದ್ರೆ ನಮ್ಮೆಲ್ಲರ ಜೀವನದ ಹಿಂದಿನ ಉದ್ದೇಶ ಏನು? ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ ಏನು? ನಮ್ಮ ಜೀವನದ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅಂತ ನಿಜವಾಗ್ಲೂ ನಮ್ಮನ್ನ ನಾವು ನೋಡ್ಕೊಂಡ್ರೆ ನಮಗೆ ಇವತ್ತು ಉತ್ತರ ಸಿಗುತ್ತೆ. ನಾವಿವತ್ತು ಭೌತಿಕ ಜಗತ್ತಿನಲ್ಲಿ ಭೌತಿಕ ಸುಖಕ್ಕಾಗಿ ಭೌತಿಕ ಜಗತ್ತಿನಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿವರೆಗೂ ಭೌತಿಕತೆ ಮತ್ತು ಆಧ್ಯಾತ್ಮ ಈ ಎರಡೂ ಪರಿಣಿಗಳನ್ನ ನಾವು ಸಮನಾಗಿಟ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಂತೋಷ ಅನ್ನುವಂಥದ್ದು ಸಿಗೋದಿಲ್ಲ. ನಾವೆಲ್ಲರೂ ಏನ್ ಜೀವನ ಮಾಡ್ತಾ ಇದ್ರೆ, ಅಲ್ಲೇ ಜಾಬ್ ಮಾಡ್ಬೋದು, ಕೆಲಸ ಮಾಡ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎನಿಥಿಂಗ್. ಅದೇ ಯೋಚನೆ ಮಾಡಿ, ಅದೆಲ್ಲವನ್ನು ಮಾಡ್ತಾ ಇದೀವಲ್ಲ, ಅದನ್ನ ಮಾಡುವಂತಹ ಹಿಂದಿನ ಉದ್ದೇಶ ಏನು? ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬೇಕಾಗಿರುವಂಥದ್ದು ಒಂದು ಸುಖ, ಇನ್ನೊಂದು ಶಾಂತಿ, ಇನ್ನೊಂದು ನೆಮ್ಮದಿ, ಎಲ್ಲಕ್ಕಿಂತ ಹೆಚ್ಚಾಗಿ ಬಹುಮುಖ್ಯವಾಗಿ ಆರೋಗ್ಯ. ಇವತ್ತು ಅನೇಕರು ಹೇಳ್ತಾರೆ, ಮೇಡಮ್ ಅವರೇ ದೇವರು ಎಲ್ಲ ಕೊಟ್ಬಿಟ್ಟಿದ್ದಾರೆ, ನಮ್ಮ ಬಳಿ ಎಲ್ಲವೂ ಇದೆ, ದೇವರು ಒಂದು ಇಟ್ಕೊಂಡ್ಬಿಟ್ಟಿದ್ದಾರೆ, ಏನಿಲ್ಲ, ನೆಮ್ಮದಿ ಇಲ್ಲ ಮೇಡಮ್ ಅವರೇ ಮನೆಯಲ್ಲಿ. ದೇವರು ಎಲ್ಲ ಕೊಟ್ಟಿದ್ದಾನೆ ಅಮ್ಮ ನಮ್ಗೆ, ಆದ್ರೆ ನಮ್ಮ ಜೀವನದಲ್ಲಿ ಶಾಂತಿ ಇಲ್ಲ. ಶುಗರ್ ಫ್ಯಾಕ್ಟ್ರಿ ಅವರ ಹೆಸರಲ್ಲಿ ಇರುತ್ತೆ, ಆದ್ರೆ ಅವರಿಗೆ ಡಯಾಬಿಟಿಕ್, ಸಕ್ಕರೆ ಕಾಯಿಲೆ ಮೇಡಮ್, ಸಕ್ಕರೆ ಹಾಕೊಂಡು ಟೀನೂ ಕುಡಿಯೋ ಹಾಗಿಲ್ಲ ನಾವು. ಬಟ್ ಅವರು ಇಡೀ ವಿಶ್ವಕ್ಕೆ, ಇಡೀ ಒಂದು ರಾಜ್ಯಕ್ಕೆ ಅವರು ಸಕ್ಕರೆ ಕೊಡ್ತಿರ್ತಾರೆ. ಯೋಚನೆ ಮಾಡಿ, ಇವತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮಾನಸಿಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ, ನೈತಿಕವಾಗಿ ಅನೇಕ ಪ್ರಕಾರದ ಸಮಸ್ಯೆಗಳಿವೆ. ಸೊ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಆಧ್ಯಾತ್ಮ ಒಂದು ಉತ್ತರವಾಗಬಲ್ಲದು. ಉತ್ತರ ಆಗಬಲ್ಲದು ಅನ್ನುವಂಥ ಹಿನ್ನೆಲೆಯಲ್ಲಿ
ಆದ್ಮೇಲೆ ನಮಗೆ ಇವತ್ತು ಈಶ್ವರಿ ವಿಶ್ವವಿದ್ಯಾಲಯ ಬಹಳ ಸುಂದರವಾಗಿರುವಂತಹ ಒಂದು ಅವಕಾಶವನ್ನ ಕೊಡ್ತಾ ಇದೆ. ನೀವು ಅನ್ಕೊಳ್ಬಹುದು, ನಮ್ಗೆ ಹೇಳಿದ್ರು 7 ದಿನ ಬಂದು ಈ ವಿಚಾರ ತಿಳ್ಕೊಂಡ್ವಿ, ಇವತ್ತು ಮುಗೀತು, ಇನ್ನೇನಕ್ಕೆ ಬರೋದು. ಈಗ ಏನಾದ್ರೂ ಪ್ರತಿಯೊಬ್ಬರು ಪರ್ಸನಲಿ ಕೇಳಿದ್ರೆ ಎಲ್ಲರೂ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಎಲ್ಲಿ ಮೇಡಮ್ ಅವರ ಚೆನ್ನಾಗಿತ್ತು, ಮಾತ್ರ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ಅವರು, ಅದ್ರ ದಿನ ಅಂತೂ ನಮ್ಗೆ ಖಂಡಿತ ಬರಕ್ಕಾಗಲ್ಲ. ಯಾಕೆಂದ್ರೆ ಮೇಡಮ್ ಪಾಪ ನಿಮ್ಗೆ ಗೊತ್ತಿಲ್ಲ ನಮ್ಮ ಸಮಸ್ಯೆ 1 2 ಬೇಕಾದ ಸಮಸ್ಯೆ ಇದೆ ಮೇಡಮ್ ಅವರು. ಸ್ಕೂಲಿಂದ ಮಕ್ಕಳು ಬರ್ತಾರ, ಯಜಮಾನ್ರು ಬರ್ತಾರ, ಮತ್ತೆ ಇನ್ನೊಂದು ಏನಾದ್ರು ಇಂಪಾರ್ಟೆಂಟ್ ಸೀರಿಯಲ್ ಬೇರೆ ಅದೇ ಟೈಮ್ಗೆ ಶುರು ಆಗುತ್ತೆ ಮೇಡಮ್. ಒಂದು ದೊಡ್ಡ ಚಪ್ಪಾಳೆ ಹಾಕೋಬೇಕು ಹೆಣ್ಮಕ್ಳು, ಯಾಕಂದ್ರೆ ಸೀರಿಯಲ್ ಬಿಟ್ಟು ನೀವು ಇಲ್ಲಿ ಬಂದಿದ್ದೀರಾ ಇವತ್ತು. ಯಾಕೆಂದ್ರೆ ಇವತ್ತು ಯಾವ ತರ ಆಗ್ತಿದೆ ಅಂದ್ರೆ, ಈ ಜೇಮ್ಸಿಗೆ ಒಂದು ಎಡಿಕ್ಷನ್, ಡ್ರಿಂಕ್ಸ್ ಒಂದು ಎಡಿಕ್ಷನ್ ಆದ್ರೆ ಹೆಣ್ಮಕ್ಳಿಗೆ ಇವತ್ತು ಸೀರಿಯಲ್ ಅನ್ನುವಂತ ಒಂದು ಎಡಿಕ್ಷನ್ ಆಗ್ಬಿಟ್ಟಿದೆ. ಆದ್ರೆ ಒಂದ್ಸಲ ನೀವು ಯೋಚನೆ ಮಾಡಿ, ಇವತ್ತು ನಾವೇನ್ ನೋಡ್ತಾ ಇದ್ದೀವಿ, ನಾವು ನೋಡುವಂಥದ್ದು, ನಾವು ಕೇಳುವಂಥದ್ದು, ನಾವೇನು ಕೆಟ್ಟದ್ದು ನೋಡ್ತೀವಲ್ಲ, ಎಲ್ಲಿ ಹೋಗುತ್ತದು? ಎಲ್ಲೂ ಹೋಗಲ್ಲ. ನಮ್ಮಲ್ಲೇ ಏನಾಗುತ್ತೆ, ರೆಕಾರ್ಡ್ ಆಗುತ್ತೆ. ಅಕ್ಕ ಹೇಳಿದ್ರಲ್ಲ, ಶಿವಮಣಿ ಅಕ್ಕ ನಿಮ್ಗೆ ಮೊದಲನೇ ದಿನನೇ ಹಾಕೊಂಡು ಹೇಳಿರ್ತಾರೆ, ನಾನು ಅಂದ್ರೆ ಆತ್ಮ ಹೇಳಿದ್ರಲ್ವ, ನಾನು ಅಂದ್ರೆ ಆತ್ಮ. ಸೊ ಆತ್ಮದಲ್ಲಿ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಇರುತ್ತೆ. ಸೊ ಈಗ ನಾವು ಏನ್ ರೆಕಾರ್ಡ್ ಮಾಡ್ಕೊಳ್ತೀವೋ ಅದನ್ನ ನಾವು ತಗೊಂಡು ಹೋಗೋದು. ಜಗತ್ ಬಿಟ್ಟು ಹೋಗುವಾಗ ನಾವೇನನ್ನೂ ತಗೊಂಡು ಹೋಗಲ್ಲ. ನಾವು ಇಲ್ಲಿವರೆಗೂ ಏನ್ ಮಾಡಿದೀವೋ ಅದನ್ನೇ ನಾವು ತಗೊಂಡು ಹೋಗ್ತೀವಿ. ಅದಕ್ಕೆ ಅನುಗುಣವಾಗಿ ನಮ್ದು ನೆಕ್ಸ್ಟ್ ಲೈಫ್ ಅನ್ನೋದು ನಾನೇ ಡಿಸೈಡ್ ಮಾಡೋದು. ನಾವು ಎಷ್ಟೋ ಸಲ ಹೇಳ್ಕೊಳ್ತೀವಲ್ಲ, ನಾವು ಇಲ್ಲಿ ಬರ್ಕೊಂಡು ಬಂದಿದ್ದೀವಿ, ನಾವೇ ಬರ್ಕೊಂಡು ಬಂದಿರೋದು, ನಾನೇ ಕೇಳ್ಕೊಂಡು ಬಂದಿರೋದು, ಆ ದೇವರಲ್ಲಿ ನಾನೇ ನಿಂತು ಕೇಳ್ಕೊಂಡು ಬಂದಿರೋದು, ನಾನೇ ನನ್ನ ಹಣೆ ಬರ ಬರ್ಕೊಂಡು ಬಂದಿರೋದು. ಸೊ ಹಣೆ ಬರ ಖಂಡಿತ ನಾನೇ ಬರ್ಕೊಳ್ಳೋದು. ಹೇಗೆ ನಾವು ಹಣೆ ಬರ ಬರ್ಕೊಳ್ತೀವಿ? ಅಕಾರ್ಡಿಂಗ್ ಟು ಕರ್ಮ. ನಾವೇನು ಕರ್ಮ ಮಾಡ್ತೀವೋ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಹಣೆ ಬರ ಆಗುತ್ತೆ, ನಮ್ಮ ಭಾಗ್ಯ ಆಗುತ್ತೆ, ನಮ್ಮ ಜೀವನದ ರೇಖೆ ಆಗುತ್ತೆ. ಸೊ ಅದರಿಂದ ಈಶ್ವರ ವಿಶ್ವವಿದ್ಯಾಲಯ ಏನ್ ಹೇಳುತ್ತೆ ಅಂದ್ರೆ, ಪ್ರತಿನಿತ್ಯ ನಾವು ಮನಸ್ಸಿನಲ್ಲಿ ಒಳ್ಳೆ ಯೋಚನೆಗಳನ್ನು ಮಾಡಬೇಕು. ಎಷ್ಟು ಒಳ್ಳೆ ಯೋಚನೆಗಳನ್ನ ಮಾಡ್ತೀವೋ, ಒಳ್ಳೆ ಡಿಸಿಷನ್ ತಗೊಳ್ತೀವೋ, ಅಷ್ಟು ಒಳ್ಳೆ ಸಂಸ್ಕಾರ ನಮ್ಮಲ್ಲಿ ಆಗ್ತಾ ಹೋಗುತ್ತೆ. ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಕಾರಣ ನಾವು ಮಾಡುವಂತ ಯೋಚನೆ. ಅದಕ್ಕೆ ನಮಗೆ ಬೇಕಾಗಿರುವಂತದ್ದು ತುಂಬಾ ಸಪೋರ್ಟ್ ಆಗುತ್ತೆ ನಮಗೆ ಈಶ್ವರ ವಿಶ್ವವಿದ್ಯಾಲಯದಲ್ಲೇ ತಿಳಿಸ್ಕೊಡುವಂತಹ ಜ್ಞಾನ ಮತ್ತು ಧ್ಯಾನ. ಸೊ ಜ್ಞಾನ ಅನ್ನುವಂಥದ್ದು ಆಹಾರ ಇದ್ದ ಹಾಗೆ, ನಮ್ಮ ದೇಹಕ್ಕೆ ಶಕ್ತಿ ಬೇಕಲ್ವಾ. ಸೊ ಆ ಶಕ್ತಿ ನಮ್ಗೆ ಎಲ್ಲಿಂದ ಸಿಗೋದು? ಆಹಾರದಿಂದ ಸಿಗೋದು. ಸೊ ಜ್ಞಾನ ಅನ್ನುವಂಥದ್ದು ಆಹಾರದ ಕೆಲಸ ಮಾಡುತ್ತೆ, ಜ್ಞಾನ ಅನ್ನುವಂಥದ್ದು ನೀರಿನ ಕೆಲಸ ಮಾಡುತ್ತೆ. ಸೊ ಪ್ರತಿನಿತ್ಯ ನೋಡಿ, ನಾವು ಮೊಬೈಲ್ ಅನ್ನ ಚಾರ್ಜ್ ಮಾಡ್ಕೊಳ್ತೀವಿ. ಪ್ರತಿನಿತ್ಯ ಎದ್ದ ತಕ್ಷಣ ನಾವು ಮಾಡುವಂತ ಕೆಲಸ ಏನು? ಮೊಬೈಲ್ ಚಾರ್ಜ್ ಮಾಡ್ಕೊಳ್ತೀವಿ, ಹೌದ್ ತಾನೆ? ಸೊ ಮೊಬೈಲ್ ಅನ್ನ ನಾವು ಹೇಗೆ ಚಾರ್ಜ್ ಮಾಡ್ಕೊಳ್ತೀವೋ ಹಾಗೆ ಈ ಪ್ರಪಂಚಕ್ಕೆ ಬಂದು ನಾವು 40 ವರ್ಷ ಆಯ್ತು, 50 ವರ್ಷ ಆಯ್ತು, 60 ವರ್ಷ ಆಯ್ತು, 70 ವರ್ಷ ಆಯ್ತು, ಕೆಲವು 80 ವರ್ಷನೂ ಆಗಿರುತ್ತೆ ಮಹಾತ್ಮರದು. 80 ವರ್ಷದವ್ರು ಯಾರಾದ್ರೂ ಹುಟ್ಟಿದ್ರೆ ಇಲ್ಲಿ ಸಭೆಯಲ್ಲಿ? 80 ವರ್ಷದವರಿದ್ರೆ ಪ್ಲೀಸ್ ತೆಗೆದಿ. 80 ವರ್ಷದವ್ರು ಯಾರು ಇಲ್ಲ. 80 ವರ್ಷ ಆಗಿರುತ್ತೆ ಅನ್ಕೊಳ್ಳಿ. ಸೊ ಈ ಪ್ರಪಂಚಕ್ಕೆ ಬಂದು 80 ವರ್ಷ ಆಗಿದೆ ನಾವು. ಆದ್ರೆ ಒಂದು ದಿನ ಆದ್ರೂ ನಮ್ಮ ಲೈಫ್ ಬಗ್ಗೆ, ನಮ್ಮನ್ನ ನಾವು ಚಾರ್ಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ವಾ? ನಮ್ಮನ್ನ ನಾವು ಸೆಲ್ಫ್ ಅನಲೈಸ್ ಬಗ್ಗೆ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಸೆಲ್ಫ್ ಚೆಕಿಂಗ್ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಸೆಲ್ಫ್ ಚಾರ್ಜ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡಲೇ ಇಲ್ಲ. ಆದ್ರೆ ನಾವು ಖಂಡಿತ ತುಂಬಾ ಸುಲಭವಾಗಿ ಬೇರೆಯವ್ರ ಕಡೆ ಬೆರಳು ಮಾಡಿ ತೋರಿಸ್ತೀವಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ನನ್ನ ನೋಡ್ಕೊಳ್ಳಿಲ್ಲ, ಇವ್ರು ನನ್ನ ನೋಡ್ಕೊಳ್ಳಿಲ್ಲ, ಅವ್ರು ನನ್ನ ರೆಸ್ಪೆಕ್ಟ್ ಮಾಡಲ್ಲ, ಅವ್ರು ನನ್ನ ಪ್ರೀತಿನ ನೋಡ್ಕೊಳ್ಳಲ್ಲ ಅಂತ ಬಹಳ ಸುಲಭವಾಗಿ ನಾವು ಬೇರೆಯವ್ರನ್ನ ಕಂಪ್ಲೇಂಟ್ ಮಾಡ್ತೀವಿ. ಅದೇ ಆಗ್ತಿದೆ, ನಾವು ಒಂದು ಬೆರಳು ಬೇರೆಯವರ ಕಡೆ ತೋರಿಸಿದ್ರೆ 3 ಬೆರಳು ನನಗೆ ಹೇಳುತ್ತೆ, ಅವ್ರು ಪಟ್ಟು ಇನ್ನನ್ನ ನೀನು ಸರಿ ಮಾಡಬಹುದು ಅಂತ. ಸೊ ಆ ಒಂದು ಕೆಲಸವನ್ನ ಈಶ್ವರ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ನಮ್ಮನ್ನ ನಾವು ಹೇಗೆ ಚಾರ್ಜ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಈಶ್ವರ ವಿಶ್ವವಿದ್ಯಾಲಯ ನಮಗೆ ಪ್ರತಿನಿತ್ಯವೂ ಕೂಡ ಕಲಿಸ್ಕೊಡುತ್ತೆ. ಸೊ ಹಾಗಾಗಿ ಇವತ್ತು ಕೊನೆಯಲ್ಲ, ಇವತ್ತು ಕ್ಲೋಸಿಂಗ್ ಫಂಕ್ಷನ್ ಅಲ್ಲ, ಇವತ್ತು ಓಪನಿಂಗು. ಆಕ್ಚುಲಿ ನಾಳೆ ಈಗ ನಿಮ್ಗೆ ಅಪ್ಪು ಏನ್ ಹೇಳೋದು ಅಂದ್ರೆ, ಗುಂಟೂರ್ಪೇಟೆಗೆ ಹೋಗ್ಬೇಕಾದ್ರೆ ಎಲ್ಲಿ ನಿಂತ್ಕೊಳ್ಬೇಕು, ಯಾವ ಸ್ಟಾಪು, ಎಷ್ಟು ಬಸ್ ಚಾರ್ಜ್ ಖರ್ಚಾಗುತ್ತೆ, ಯಾವ ಬಸ್ ಬರುತ್ತೆ ಅಂತ ಹೇಳ್ಕೊಟ್ರು 7 ದಿನ. ಬಟ್ ಈಗ ನೆಕ್ಸ್ಟ್ ನಾಳೆಯಿಂದ ನಾವು ನಿಮ್ಗೆ ಪ್ರಾಕ್ಟಿಕಲಿ ಆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುವಂತ ಕೆಲಸ ಮಾಡ್ತೀವಿ. ಎಷ್ಟು ಟೈಮ್ ಕೊಡ್ಬೇಕು? ನೀವು 1 ಗಂಟೆ ಬರಬೇಕು ಅಂತಲೂ ಇಲ್ಲ, ಅಟ್ಲೀಸ್ಟ್ 30 ನಿಮಿಷ ಬನ್ನಿ, 40 ನಿಮಿಷ ಬನ್ನಿ, ಬಂದು ನೋಡಿ, ಅಟ್ಲೀಸ್ಟ್
ರೆಗ್ಯುಲರ್ ಆಗಿ ನೀವು ಒಂದು 2 ಮಂತ್ಸ್ ಬನ್ನಿ, 3 ಮಂತ್ಸ್ ಬನ್ನಿ, 1 ಮಂತ್ ಬನ್ನಿ. ನಿಮಗೆ ಲಾಭ ಆಯಿತು, ಎಸ್ ಕಂಟಿನ್ಯೂ ಮಾಡಿ. ನಿಮ್ಗೆ ನಷ್ಟ ಆಯಿತು, ನಮಗೆ ಬಿಟ್ಕೊಟ್ಟು ಹೋಗ್ಬೇಡಿ. ಡಾಕ್ಟ್ರೇ ಹೇಳ್ತಾರೆ ಇವತ್ತು ನೀವು 100 ಕೆಲಸ ಇದ್ರೂ ಕೂಡ ಬಿಟ್ಟು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಅಂತ. ಇವತ್ತು ಪ್ರಪಂಚದಲ್ಲಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದ್ರ ಕಾರಣ ಏನು? ನಮ್ಮ ಒಂದು ರೊಟೀನ್ ಸರಿಗಿಲ್ಲ, ಲೈಫ್ ಸ್ಟೈಲ್ ಸರಿಗಿಲ್ಲ. 100 ಕೆಲಸ ಇದ್ರೂ ಬಿಟ್ಟು ಸರಿಯಾದ ಸಮಯಕ್ಕೆ ಊಟ ಮಾಡಿ, 1000 ಕೆಲಸ ಇದ್ರೂ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡಿ. ಸೊ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಇವತ್ತೇನು ಹೇಳ್ಕೊಡ್ತಾ ಇರೋದು ಅಂದ್ರೆ 1,00,000 ಕೆಲಸ ಇದ್ರೂ ಕೂಡ ಬಿಟ್ಟು ನೀವು ಧ್ಯಾನ ಮಾಡಿ ಅಂತ. 10 ನಿಮಿಷ ಮಾಡಿ ಧ್ಯಾನ. ನೀವು 1 ಗಂಟೆ ಮಾಡಬೇಕು ಅಂತಿಲ್ಲ. ಬೆಳಿಗ್ಗೆ ಒಂದು 10 ನಿಮಿಷ, ಸಂಜೆ ಒಂದು 10 ನಿಮಿಷ. ನಿಮ್ಮ ಶುಗರು, ನಿಮ್ಮ BP, ನಿಮ್ಮ ಥೈರಾಯ್ಡು, ನಿಮ್ದು ಏನೇ ಪ್ರಾಬ್ಲಮ್ ಇರಲಿ ಪರವಾಗಿಲ್ಲ, ನಿಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮನಸ್ಸು ಅನ್ನುವಂಥದ್ದು ನನ್ನ ಜೀವನಕ್ಕೆ ನಾನೇ ಓನರ್ ಯಾಕೆ ಆಗಬೇಕು, ಹೇಗೆ ಆಗಬೇಕು, ನನ್ನ ಮನಸ್ಸಿಗೆ ನಾನೇ ಹೇಗೆ ಮಾಸ್ಟರ್ ಆಗಬೇಕು ಅನ್ನುವಂಥದ್ದನ್ನು ಈಶ್ವರ ವಿಶ್ವವಿದ್ಯಾಲಯ ತಿಳಿಸ್ಕೊಡುತ್ತೆ. ಜೀವನ ಅನ್ನುವಂಥದ್ದು ಬಾಡಿಗೆ ಜೀವನ ಅಲ್ಲ. ಜೀವನ ಅನ್ನುವಂಥದ್ದು ಭೋಗಿಗೆ ಹಾಕೊಂಡಿರೋ ಜೀವನ ಅಲ್ಲ. ಜೀವನ ಅನ್ನೋದು ನಂದೇ ಜೀವನ. ಈ ಜೀವನ ನಾನು ಆನಂದವಾಗಿ ಆಸ್ವಾದನೆ ಮಾಡಬೇಕು. ನಾಳೆ 11ನೇ ದಿನಕ್ಕೋ 13ನೇ ದಿನಕ್ಕೋ ಈ ಜಗತ್ತನ್ನು ಬಿಟ್ಟು ಹೋದಾಗ 4 ಜನ ನನ್ನ ನೆಂಟರು, ನನಗೆ ಬೇಕಾದಂಥವ್ರು, ದೇವ್ರೆ ಕರ್ಕೊಂಡು ಬಹಳ ಮೋಸ ಮಾಡ್ದಪ್ಪ ನೀನು, ಅವರು ಒಬ್ಬ ವ್ಯಕ್ತಿ ಥರ ಇರಲಿಲ್ಲ, ಅವರು ಒಂದು ಶಕ್ತಿ ಥರ ಇದ್ರು, ಈ ಮನೆಗೆ, ಈ ಸಮಾಜಕ್ಕೆ ಅವ್ರು ಹೋಗಿದ್ದು ಬಹಳ ನಷ್ಟ ಆಯಿತು ಅಂತ ನನ್ನ ನಂಬದವರು ಒಂದು 10-15 ಜನ 13ನೇ ದಿನಕ್ಕೋ 11ನೇ ದಿನಕ್ಕೋ ಹೇಳಿದ್ರೆ ನಿಜಕ್ಕೂ ನನ್ನ ಜನ್ಮ ಸಾರ್ಥಕ. ಅದು ಬಿಟ್ಟು ದೇವ್ರೆ ಕರ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡ್ದಪ್ಪ ನೀನು, ಈ ಕೆಲಸ ಯಾವತ್ತೂ ಆಗ್ಬೇಕಾಗಿತ್ತು, ತುಂಬಾ ಲೇಟ್ ಆಯ್ತು, ಈ ಥರ ಏನೇನು ಹಾಳು ಮಾಡ್ತಿದ್ರೋ ಗೊತ್ತಿಲ್ಲ, ಸದ್ಯ ಭೂಮಿ ಮೇಲೆ ಒಂದು ಹೊರೆ ಕಡಿಮೆ ಆಯ್ತು ಅಂತ ಏನಾದ್ರು ಅಂದ್ರೆ ಅದು ಸಾರ್ಥಕನೋ ಅಥವಾ ನಿರರ್ಥಕನೋ, ಇದನ್ನ ಯೋಚನೆ ಮಾಡುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಆದ್ಮೇಲೆ ನಮ್ಮನ್ನ ನಾವು ಚಾರ್ಜ್ ಮಾಡ್ಕೊಳ್ಳೋಣ. ನಮ್ಮ ಜೀವನದ ಅಂಗಳವನ್ನ ನಾವೇ ಸ್ವಚ್ಛ ಮಾಡ್ಕೊಳ್ಳೋಣ. ನಮ್ಮ ಮನಸ್ಸನ್ನ ನಾವು ಪ್ರತಿನಿತ್ಯವೂ ಕೂಡ ಶುದ್ಧೀಕರಣ ಮಾಡ್ಕೊಳ್ಳೋಣ. ನಮ್ಮ ಮನಸ್ಸನ್ನ ಪ್ರತಿನಿತ್ಯವೂ ಕೂಡ ನಾವು ಸದ್ಮೌಲ್ಯಗಳಿಂದ ತುಂಬಿಸಿಕೊಳ್ಳುವಂತಹ ಒಂದು ಸತ್ಕಾರ್ಯವನ್ನ ನಾವೇ ಮುತುವರ್ಜಿ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸುಖ, ಯಾರಿಗೋಸ್ಕರನೂ ನಾವು ಬದುಕೋದಲ್ಲ, ನಮಗೋಸ್ಕರ ನಾವು ಬದುಕಬೇಕು. ನನ್ನ ಜೀವನ ಅಲ್ವಾ, ನನ್ನ ಜೀವನಕ್ಕೆ ಮಾಸ್ಟರ್ ನಾನೇ ಆಗ್ಬೇಕು. ಸೊ ಹೇಗೆ ಆಗ್ಬೇಕು ಅನ್ನುವಂಥದ್ದನ್ನ ಈಶ್ವರ ವಿಶ್ವವಿದ್ಯಾಲಯ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ನಿಮಗೋಸ್ಕರ ಈ ಮನೆಯ ಬಾಗಿಲು ತೆಗೆದಿರುತ್ತೆ. ಸಂತೋಷದಿಂದ ಬನ್ನಿ, ಇದರ ಲಾಭವನ್ನ ತಗೊಳ್ಳಿ, ಜೀವನವನ್ನ ಅನುಭವಿಸಿ. ಇವತ್ತು ಏನಲ್ಲ, ಇವತ್ತು ಕೇಳ್ಬೇಕು, ಎಲ್ಲರೂ ಇಲ್ಲೇ ಇದೀರ ತಾನೆ, ಅಥವಾ ಸೀರಿಯಲ್ ಮುಂದೆ ಕೂತಿಲ್ಲ ತಾನೆ, ಇದೀರಲ್ವ ಎಲ್ಲರೂ ಇಲ್ಲೇ? ಇವತ್ತೇನಲ್ಲ, ಕೊನೆ ಅಲ್ಲ, ಇವತ್ತೇನು ಅಣ್ಣವ್ರು ಹೇಳ್ತಿರಲ್ಲ, ಇವತ್ತು ಆರಂಭ ಆಕ್ಚುಲಿ. ಸೊ ಜೀವನದ ಹೊಸ ಅಧ್ಯಾಯ, ಜೀವನದ ಹೊಸ ಪಯಣ ಇಂದಿನಿಂದ ನಾವೇನ್ ಮಾಡೋಣ, ಶುರು ಮಾಡೋಣ. ನಾಳೆ ನಿಮ್ಮ ಜೀವನದಲ್ಲಿ ಜ್ಞಾನವನ್ನು ನೀವು ಆ್ಯಡ್ ಮಾಡ್ಕೊಂಡು ನೋಡಿ, ಅದನ್ನ ಸೇರಿಸ್ಕೊಳ್ಳಿ, ಪಾರ್ಟ್ ಆಫ್ ಲೈಫ್ ಮಾಡ್ಕೊಳ್ಳಿ. ನೀವೇ ಹೇಳ್ತೀರಾ 3 ತಿಂಗಳ ಆದ್ಮೇಲೆ ನಾನು ಇಲ್ಲಿ ಬಂದು ಎಷ್ಟು ಕಲಿತೆ, ಲೈಫಲ್ಲಿ ಎಷ್ಟಿದು ಡಿಫ್ರೆನ್ಸ್ ಮಾಡ್ತು ಅನ್ನುವಂಥದ್ದು, ರಿಸಲ್ಟ್ ಸಿಕ್ತು ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು. ಓಂ ಶಾಂತಿ. ಒಂದು 10 ಟೈಮ್ಸ್ ನಾವು ಓಂಕಾರ ಹೇಳಿ, 10 ಬಾರಿ ಎಲ್ಲರೂ ಓಂಕಾರ ಹೇಳಿ. ಜೊತೆ ಹೇಳಿ. Oh
ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ನಮ್ಮನ್ನು ನಿಮ್ಮನ್ನು ಶಿವಮಣಿಯನ್ನು ಎಲ್ಲರೂ ಸೇರಿಸೋದಕ್ಕೆ ಕಾರಣೀಭೂತರಾಗಿರುವಂತಹ ಕರ್ತೃ ಆಗಿರುವಂತವರು ಈ ಒಂದು ಸೇವಾ ಕೇಂದ್ರದಲ್ಲಿ ಸಂಚಾಲಕರಾಗಿ ಸೇವೆಯನ್ನು ಮಾಡ್ತಕ್ಕಂತಹ ಚಂದ್ರಕನವರು ಇಲ್ಲಿದ್ದಾರೆ. ಅಕ್ಕ ಕೆಳಗಿದ್ದಾರೆ, ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಾ. ಅಕ್ಕವರು ತುಂಬಾ ಕ್ವಾಲಿಫೈಡ್ CA ಮಾಡಿದ್ದಾರೆ. ಅವರು ಸೊ ಲೌಕಿಕದಲ್ಲಿ ತಮ್ಮ ಭೌತಿಕ ವಿದ್ಯೆ CA ವ್ಯಾಸಂಗವನ್ನು ಮುಗಿಸಿ ತಮ್ಮ ಜೀವನವನ್ನು ಈಶ್ವರೀಯ ವಿಶ್ವವಿದ್ಯಾಲಯದ ಸೇವೆಗಾಗಿ, ಮನುಕುಲದ ಸೇವೆಗಾಗಿ, ಸಮಾಜ ಸೇವೆಗಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಕೊಂಡಿರ್ತಕ್ಕಂತಹ ಒಂದು ವಿಶೇಷ ಚೇತನ. ಅವರು CA ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತು, ಜಸ್ಟ್ ಒಂದು ಸಿಗ್ನೇಚರ್ ಮಾಡಿದ್ರೆ ಎಷ್ಟೊಂದು ಬೆಲೆ ಇರುತ್ತೆ, ಎಷ್ಟು ಅದಕ್ಕೆ ಇವತ್ತು ಪ್ರಪಂಚದಲ್ಲಿ ಎಷ್ಟೊಂದು ಬೆಲೆ ಇದೆ. ಆದ್ರೆ ಅಂತಹ ವಿದ್ಯೆಯನ್ನ ಓದಿದ್ರು ಕೂಡ ಹಣಕ್ಕೆ ಬೆಲೆ ಕಟ್ಟೋದು ಬೇಡ, ಹಣ ಬೇಡ, ಸೇವೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅಕ್ಕವರು ವಿಶೇಷವಾಗಿ ತಮ್ಮನ್ನ ತಾವು ಸುಮಾರು 30 ವರ್ಷಗಳಿಂದ ಸೇವೆಗಾಗಿ ಮುಡುಪಾಗಿಟ್ಕೊಂಡಿದ್ದಾರೆ. ಶಿವಮಣಿ ಅವರು ಕೂಡ ತಮ್ಮ ಉನ್ನತ ವ್ಯಾಸಂಗವನ್ನ ಮುಗಿಸಿ ಈ ಒಂದು ಈಶ್ವರ ಸೇವೆಗೆ ಬಂದಿರುವಂತದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈ ನಂಜನಗೂಡಿನ ಲೋಕಲ್ ಮಾತೆಯರು ನೀವು ಹೇಗೆ ಪ್ರತಿನಿತ್ಯ ಇಲ್ಲಿ ಬಂದರೂ ಅದಕ್ಕೆ ಕಾರಣಕರ್ತರು ಅನೇಕ ನಿಮ್ಮ ತರದ ಮಾತೆಯರು, ಅವರನ್ನ ನಾವು ಅಕ್ಕಂದರು ಅಂತ ಹೇಳ್ತೀವಿ, ಫ್ಯಾಮಿಲಿ ಹೋಲ್ಡರ್ಸು. ಬಹಳ ಪ್ರೀತಿಯಿಂದ ತಮ್ಮೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ತಮ್ಮನ್ನ ಕರೆಯುವಂಥದ್ದು, ಜೊತೆಗೆ ಸ್ವಾಮಿ ಅಣ್ಣ ಅನ್ನುವಂಥವ್ರು ನರಸೀಪುರದಿಂದ ಒಂದು ಸೇವೆಯನ್ನ ಮಾಡಿದ್ದಾರೆ. ನಮ್ಮ ಅನೇಕ ಅಣ್ಣಂದ್ರು, ಗುಂಡ್ಲುಪೇಟೆ ಅಣ್ಣಂದ್ರು ಕೂತಿದ್ದಾರೆ, ತಮ್ಮನ್ನೆಲ್ಲ ಇಲ್ಲಿ ತಮ್ಮ ಸೇವೆ ಮಾಡಕ್ಕೆ, ತಮ್ಮನ್ನೆಲ್ಲರೂ ನಿತ್ಯ ಕರೆಯೋದಕ್ಕೆ. ಮೈಸೂರಿಂದ ಗುರುಸ್ವಾಮಿ ಅಣ್ಣನವರು ಪ್ರತಿನಿತ್ಯ ಬಂದು ಸೇವೆ ಮಾಡಿರುವಂಥದ್ದು. ಸೊ ಹಾಗೆ ಅನೇಕ ಅಣ್ಣಂದ್ರು ಮತ್ತು ಅಕ್ಕಂದಿರ ಒಂದು ಸಾಕಷ್ಟು ಶ್ರಮ, ಉದ್ದೇಶ, ನಮ್ಮೆಲ್ಲರಿಗೂ ನಾವೇನ್ ಪಡ್ಕೊಂಡಿದೀವಿ ಜೀವನದಲ್ಲಿ, ನಾವು ಅನುಭವಿಸಿರುವಂಥದ್ದು ನಾವು ಕೂಡ ಅನುಭವಿಸ್ಲಿ ಅನ್ನುವಂಥದ್ದನ್ನ ಯಾವುದೇ ಸ್ವಾರ್ಥವಾಗಿರುವಂತಹ ಆಸೆ ಇಲ್ಲದೆ, ಅಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ ಈ ಸೇವೆಯನ್ನ ಮಾಡಿರುವಂಥದ್ದು. ಅವರೆಲ್ಲರಿಗೂ ಕೂಡ ತಮ್ಮ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಈ ಸೇವೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸೇವೆ ಮಾಡಿರುವಂತಹ ಈ ಎಲ್ಲ ನಮ್ಮ ದೂರದ ಊರಿಂದ ಬಂದಿರುವಂತಹ ಅಣ್ಣಂದಿರಿಗೂ ಅಕ್ಕಂದರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು, ಅಭಿನಂದನೆಗಳು, ಅಭಿವಾದನೆಗಳು. ಇಷ್ಟೊತ್ತು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಅಮೂಲ್ಯವಾದ ಜ್ಞಾನದ ಮಾತನ್ನು ಹೇಳಿದಂತಹ ಸೀನಿಯರ್ ರಾಜ್ಯೋಗ ಶಿಕ್ಷಕಿ ಆದಂತಹ ಶಿವಲೀಲಕ್ಕನವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಈಶ್ವರ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಅಕ್ಕವರು ನಿಮಗೆ ಕೆಲವೊಂದು ಎಕ್ಸ್ಕ್ಯೂಸ್ ಕೊಟ್ಬಿಟ್ರು. ಏನು ಕೊಟ್ಟರು ಅಂದರೆ 1 ತಿಂಗಳು ಬನ್ನಿ, 30 ನಿಮಿಷ ಬನ್ನಿ ಅಂತ. ಯಾರು ಇಲ್ಲ. ಎಷ್ಟು ಮಾತು ಕೊಟ್ಟಿದ್ದೀರಾ ಎಲ್ಲರೂ? 3 ತಿಂಗಳು ಬರಲೇಬೇಕು, 1 ಗಂಟೆ ಬರಲೇಬೇಕು. ಪರಮಾತ್ಮನಿಗೆ ಏನು ಮಾಡಿದ್ದೀರಾ? ಮಾತು ಕೊಟ್ಟಿದ್ದೀರಾ. 3 ತಿಂಗಳು ಪ್ರತಿದಿನ 1 ಗಂಟೆ ಏನು ಮಾಡ್ತೀವಿ, ಟೈಮ್ ಕೊಟ್ಟು ಬರ್ತೀವಿ ಅಂತ ಏನು ಮಾಡ್ಕೊಳ್ಬೇಡಿ, ಚೇಂಜ್ ಮಾಡ್ಕೊಳ್ಳೋ ಹಾಗಿಲ್ಲ. ಎಲ್ಲರೂ 90 ದಿನವನ್ನ ಪರಮಾತ್ಮನಿಗೆ ಕೊಡಲೇಬೇಕು. ನಾವು ಇಷ್ಟೊತ್ತು ಮತ್ತೇನಾಯ್ತು, ನಿಮಗೆ 3/4 ಗಂಟೆ ಎಕ್ಸ್ಟ್ರಾ ಆಗ್ಬಿಡ್ತೀವಿ. ಆದರೂ ಎಲ್ಲರೂ ಶಾಂತಿಯಿಂದ ಕುತ್ಕೊಂಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ.